ಪ್ರಜ್ವಲ್ ರೇವಣ್ಣ ಬಂಧನವಂತೂ ಆಯಿತು. ಮುಂದಾಗಬೇಕಾದಂತಹ ಕೆಲಸ ಕಾರ್ಯಗಳು ಏನು, ವಿಚಾರಣೆ ಯಾವ ಯಾವ ಆಯಾಮಗಳಲ್ಲಿ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. SITಯಿಂದ ಈಗ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ ಹಾಸನ ಸಂಸದ. ಹೇಗೆ ನಡೆಯುತ್ತೆ ವಿಚಾರಣೆ SITಯಿಂದ ಅಂತ ಬಹಳ ಮುಖ್ಯವಾದಂತಹ ವಿಚಾರ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ನಡೆಯುತ್ತೆ ಅಂತಂದ್ಬಿಟ್ಟು. ಬೇರೆ ಬೇರೆ ಆಯಾಮಗಳು ಅಂತಂದರೆ ಒಂದೊಂದು ಇಂಡಿವಿಜುವಲ್ ಕೇಸ್ನಲ್ಲೂ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಒಂದೊಂದು ಇಂಡಿವಿಜುವಲ್ ಕೇಸ್ನಲ್ಲೂ ಕೂಡ ಸ್ಪಾಟ್ ಮಹಜರ್ ಮಾಡಬೇಕಾಗುತ್ತೆ. ಮೊದಲಿಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದ 3 ಕೇಸ್ನ ಮಾಹಿತಿಯನ್ನು ಪಡ್ಕೋತಾರೆ. ಪ್ರಾಥಮಿಕ ಮಾಹಿತಿ, ಪ್ರೈಮರಿ ಇನ್ವೆಸ್ಟಿಗೇಷನ್. ಪ್ರತಿ ಪ್ರಕರಣ ಸಂಬಂಧ ಬಂಧನ ಪ್ರಕ್ರಿಯೆಯನ್ನು ತೋರಿಸ್ತಾರೆ. ಪ್ರತಿ ಕೇಸ್ನಲ್ಲೂ ಅರೆಸ್ಟ್ ಮಾಡಿದ್ದೀವಿ ಅಂತ, ಪ್ರತಿ ಪ್ರಕರಣಕ್ಕೂ ಕೂಡ ಬಂಧನ. ಸಂತ್ರಸ್ತೆಯರ ಹೇಳಿಕೆಯನ್ನು ಆಧರಿಸಿ ಪ್ರಾಥಮಿಕ ವಿಚಾರಣೆಯನ್ನು ಮಾಡಲಾಗುತ್ತೆ. ಯಾಕೆಂದರೆ ಈಗಾಗಲೇ ಕೆಲವರು 164 ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹಾಸನದಲ್ಲಿ ವೈರಲ್ ಆದ ಅಶ್ಲೀಲ ವಿಡಿಯೋಗಳ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ಯಾವ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ಕಾಣಿಸ್ಕೊಳ್ಳದೆ ಇದ್ದರೂ ಕೂಡ ಅದರಲ್ಲಿ ಕೆಲವು ಪುರುಷರ ಧ್ವನಿ ಕೇಳುತ್ತೆ, ಮತ್ತು ಕೆಲವು ಸರ್ತಿ ಸಂಭಾಷಣೆ ನಡೆಸಿರೋದು ಗೊತ್ತಾಗುತ್ತೆ. ಹಾಗಾಗಿ ಅದರ ಬಗ್ಗೆ ಅದರ ಸತ್ಯಾಸತ್ಯತೆಯನ್ನು ಕೇಳ್ತಾರೆ. ಈ ವಿಡಿಯೋ ರೆಕಾರ್ಡ್ ಮಾಡಿರೋದು ನೀವೇನಾ, ಇದರಲ್ಲಿ ಕೇಳ್ತಾ ಇರ್ತಕ್ಕಂಥ ಧ್ವನಿ ನಿಮ್ಮದಾ, ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿ ಆ ಸ್ತ್ರೀ ಆ ಲೇಡಿ ಯಾರು, ನಿಮಗೆ ಗೊತ್ತಿದ್ದಾರಾ, ನಿಮಗೆ ಪರಿಚಯನಾ ಇಲ್ವಾ, ಇದೆಲ್ಲವನ್ನು ಕೇಳಬೇಕು. ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಅಂತಕ್ಕಂಥದ್ದು ಕೇಳ್ತಾರೆ. ಯಾಕೆಂದರೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಅವರೇ ಅಂತಕ್ಕಂಥ ಆರೋಪ ಇದೆ ಸಂತ್ರಸ್ತೆಯರ ಹೇಳಿಕೆಯ ಪ್ರಕಾರ. ಸೊ ಹಾಗಾಗಿ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ದು ಹೇಗೆ ಅಂತ ಕೂಡ ಕೇಳ್ತಾರೆ. ಅದಕ್ಕೆ ಬೇರೆ ರೀತಿ ಈಗಾಗಲೇ ಕಾರ್ತಿಕ್ ಗೌಡ, ದೇವರಾಜೇಗೌಡ ಎಲ್ಲರನ್ನೂ ಅರೆಸ್ಟ್ ಮಾಡಿದಾರಲ್ಲ, ಕಾರ್ತಿಕ್ ಗೌಡ ಅರೆಸ್ಟ್ ಆಗಿಲ್ಲ, ಆ ಥರ ಅದರಲ್ಲೂ ಕೂಡ ಕೇಳ್ತಾರೆ. ಮತ್ತು ಮೊನ್ನೆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ಮಾತು ಹೇಳಿದರು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಪಿತೂರಿ ಮಾಡಿದ್ದಾರೆ, ಹಾಸನದ ನಾಯಕರೇ ಮಾಡಿದ್ದಾರೆ ಅಂತ, ಅದೆಲ್ಲವನ್ನು ಕೇಳ್ತಾರೆ. ರೆಕಾರ್ಡ್ ಮಾಡಿದ್ದ ಮೊಬೈಲ್ ನಿಮ್ಮದೇನಾ, ನಿಮ್ಮ ಹತ್ರ ಮೊಬೈಲ್ ಇದೆಯಾ, ಮೊಬೈಲ್ ಕೊಡಿ, ಅದನ್ನು ತಗೋತಾರೆ, ರಿಟ್ರೀವ್ ಮಾಡ್ತಾರೆ. ನಿಮ್ಮ ಮೊಬೈಲನ್ನು ಯಾರಾದರೂ ತೆಗೆದುಕೊಂಡಿದ್ದಾರಾ, ನಿಮ್ಮ ಮೊಬೈಲನ್ನು ಯಾರಾದರೂ ತೊಗೊಂಡು ಅದನ್ನು ಯಾರಾದರೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮೊಬೈಲ್ನಲ್ಲಿದ್ದ ವಿಡಿಯೋಗಳನ್ನು. ನಿಮ್ಮ ಮಾಜಿ ಕಾರು ಚಾಲಕನ ವಿಡಿಯೋ ಆತನ ಮೊಬೈಲ್ಗೆ ವಿಡಿಯೋ ಬಂದದ್ದು ಹೇಗೆ, ಹೀಗೆ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರವನ್ನು ಪಡ್ಕೋತಾರೆ. ನಿಮ್ಮ ಮಾಜಿ ಕಾರು ಚಾಲಕನ ಬಳಿ ವಿಡಿಯೋ ಬಂದದ್ದು ಹೇಗೆ ಅಂತ ಆತ ಕೂಡ ಒಂದು ಸರ್ತಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಆತನ ಮೊಬೈಲ್ನಿಂದ ಅಂತಂದ್ಬಿಟ್ಟು. ಬಟ್ ನೋಡೋಣ, ಅದಕ್ಕೆ ಮ್ಯಾಚ್ ಆಗಬೇಕಲ್ಲ, ಇವ್ರು ಕೊಡೋ ಹೇಳಿಕೆ ಅವ್ರು ಕೊಡೋ ಹೇಳಿಕೆ ಎಲ್ಲ ಮ್ಯಾಚ್ ಆಗಬೇಕು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಮತ್ತು ನರಸಿಂಹಮೂರ್ತಿ ಇಬ್ಬರು ಕೂಡ ಒಟ್ಟೊಟ್ಟಿಗೆ ನನ್ನ ಜೊತೆನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ನರಸಿಂಹಮೂರ್ತಿ ಅವರಿಂದ ಮಾಹಿತಿ ಪಡ್ಕೋತೀನಿ. ಮೂರ್ತಿ, 3 ಕೇಸ್ಗಳಿರೋ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರೋದು, ಪೊಲೀಸ್ ಕಸ್ಟಡಿಗೆ ಪಡೆದ ಬಳಿಕ ವಿಚಾರಣೆ ಯಾವ ರೀತಿ ನಡೆಯುತ್ತೆ ಅಂತ. ಅರವಿಂದ, ಇವತ್ತು 9 ಗಂಟೆಯ ಬಳಿಕ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿ ನಡೆಯಬಹುದಾದಂತಹ ವಿಚಾರಣೆಗಳು. ಮೊದಲಿಗೆ ಇವರ ಮೇಲೆ ದಾಖಲಾಗಿರುವ FIRಗಳ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾರೆ. ಅದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಮೊದಲನೆಯ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ. ಅದಾದ ಬಳಿಕ CID ಸೈಬರ್ ಠಾಣೆಯಲ್ಲಿ ದಾಖಲಾದಂತಹ 2 ಅತ್ಯಾಚಾರ ಪ್ರಕರಣಗಳು. ಈ ಹೊಳೆನರಸೀಪುರ ಠಾಣೆಯಲ್ಲಿ ಮತ್ತೆ ಕೋರ್ಟ್ನ ಅನುಮತಿ ಪಡೆದು 376 ಅನ್ನು ಕೂಡ ಸೇರಿಸಿದ್ದೀವಿ ಅನ್ನೋ ಮಾಹಿತಿಯನ್ನು ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರ ಗಮನಕ್ಕೆ ತರುವ ಕೆಲಸವನ್ನು ಮಾಡಲಾಗುತ್ತೆ. ಒಂದು, ಆ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳೇನು ಹರಿದಾಡಿದೆ, ಆ ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿ ನೀವೇನಾ, ಮತ್ತು ಯಾವ ಮೊಬೈಲ್ನಲ್ಲಿ ಈ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಾಯಿತು, ವಿಡಿಯೋಗಳು ಹೇಗೆ ಹೊರಗಡೆ ಬಂದು, ಈ ರೀತಿಯಾಗಿ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ತಕ್ಕಂತಹ ಅಥವಾ ಕ್ವಶನನ್ನು ಮಾಡ್ತಕ್ಕಂಥ ಕೆಲಸ ಸಾಗುತ್ತೆ. ಮೊದಲಿಗೆ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಂತಹ ವ್ಯಕ್ತಿ ನೀವೇ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂತ್ರಸ್ತೆಯರು ಈಗ ಉತ್ತರವನ್ನು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಹೀಗೆ ಈ ಒಂದು ಪ್ರಶ್ನೆಗಳು SIT ಅಧಿಕಾರಿಗಳಿಂದ ಸಾಗ್ತಾ ಹೋಗುತ್ತೆ. ಈ ಪ್ರಶ್ನೆಗಳಿಗೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಉತ್ತರವನ್ನು ಪಡೆದು ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಇವತ್ತು SIT ಅಧಿಕಾರಿಗಳು ಪ್ರಾಥಮಿಕ ಹಂತದ ವಿಚಾರಣೆಯನ್ನಷ್ಟೇ ಪ್ರಜ್ವಲ್ ರೇವಣ್ಣ ಅವರಿಂದ ಮಾಡಲಿದ್ದಾರೆ. ಕಾರಣ ಇಷ್ಟೇ, ಪೊಲೀಸ್ ಕಸ್ಟಡಿಗೆ ಪಡೆದ ಬಳಿಕ ಬೇರೆ ಬೇರೆ ರೀತಿಯ ಕಾನೂನು ಪ್ರಕ್ರಿಯೆಗಳಿರುತ್ತೆ. ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ತನಿಖಾ ಕಾಲಘಟ್ಟದಲ್ಲಿ ಕಲೆ ಹಾಕಿದಂತಹ ಸಾಕ್ಷಿಗಳನ್ನು ಇಟ್ಕೊಂಡು ಮುಂದೆ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು. ಹೀಗಾಗಿ ಪ್ರಾಥಮಿಕ ಹಂತದಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು, ಇವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು, ಆ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡಲಿದ್ದಾರೆ. ಮಧ್ಯಾಹ್ನದ ನಂತರ ಅಥವಾ ಸಂಜೆ ವೇಳೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ಕೊಳ್ತಾರೆ. ಅದಕ್ಕೂ ಮೊದಲು ರಿಮಾಂಡ್ ಅಪ್ಲಿಕೇಶನ್
ಅಪ್ಲಿಕೇಶನ್ ಅನ್ನ ಸಹ ಸಿದ್ಧತೆ ಮಾಡಿ ಇಟ್ಕೊಳ್ತಿದ್ದಾರೆ. ಇವ್ರ ಮೇಲೆ ದಾಖಲಾಗಿರ್ತಕ್ಕಂಥ FIRಗಳು, ಅದರಲ್ಲಿ ದಾಖಲಾಗಿರ್ತಕ್ಕಂಥ ಗುರುತರವಾದಂತಹ ಸೆಕ್ಷನ್ಗಳು 376N2 ಅನ್ನೋ ಒಂದು ಸೆಕ್ಷನ್ ಅನ್ನು ಆಡ್ ಮಾಡಿದ್ದಾರೆ ಅರವಿಂದ್. ಅದರಲ್ಲಿ ನಿರಂತರ ಲೈಂಗಿಕ ದೌರ್ಜನ್ಯ ಅಥವಾ ನಿರಂತರ ಅತ್ಯಾಚಾರವನ್ನ ನಡೆಸ್ತಕ್ಕಂತಹ ಆ ಒಂದು ಸೆಕ್ಷನ್ ಅದನ್ನ ಕೂಡ ಹಾಕಲಾಗಿದೆ. ಮತ್ತೆ ಇವರು ತಲೆಮರೆಸ್ಕೊಂಡಿದ್ದು 1 ತಿಂಗಳ ಕಾಲ ಇವರನ್ನ ಹುಡುಕಾಟವನ್ನ ನಡೆಸಿದ್ದು, ಇವರ ಮೇಲೆ ಸುಮಾರು 28ಕ್ಕೂ ಹೆಚ್ಚು ಸಂತ್ರಸ್ತ ಮಹಿಳೆಯರು ಇದೀಗ ಹೇಳಿಕೆಯನ್ನ ದಾಖಲು ಮಾಡಿರೋದು. ಈ ಎಲ್ಲವನ್ನ ಕೂಡ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ತಂದು ಇವರನ್ನ ಪ್ರಜ್ವಲ್ ರೇವಣ್ಣ ಆರೋಪಿತ ಸ್ಥಾನದಲ್ಲಿದ್ದಾನೆ, ಈತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಇದೀಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅರವಿಂದ್. ಓಕೆ ಮೂರ್ತಿ.